ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಿ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಈಗ ನಾವು ಅಭ್ಯಾಸಗಳು ನೋಡೋಣ. ಮೊದಲು ಎಕ್ಸ್ಪ್ಲನೇಷನ್ ಮುಗೀತು ಹಿಂದಿನ ತರಗತಿಯಲ್ಲಿ. ಇವಾಗ ನೋಡ್ರಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದಾಗಿದೆ ಅಂದ್ರೆ ಅಂಕಿಗಳು. ನೋಡ್ರಿ, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಅಂಕಿಗಳು. ನೋಡ್ರಿ, ಎರಡನೇದಾಗಿ ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರಾಗಿದ್ದಾರಂದ್ರೆ ವಿಲಿಯಂ ಜೋನ್ಸ್. ನೋಡ್ರಿ, ಮೂರನೇದಾಗಿ ಕಾಂಬೋಡಿಯಾದ ಆಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ನೋಡ್ರಿ, ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಅಂದ್ರೆ ಎಲ್ಲೆಂದ್ರೆ ಆಂಕೋರ್ ವಾಟ್ ಎಂಬಲ್ಲಿ. ಈಗ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ನೋಡ್ರಿ, ಮೊದಲನೇದಾಗಿ ಏನದ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳಲ್ಲಿ ಭಾರತವನ್ನು ಭರತ ವರ್ಷ ಎಂದು ಕರೆಯಲಾಗಿದೆ. ನೋಡ್ರಿ, ಎರಡನೇದಾಗಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ನೋಡ್ರಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಅಂಕಿಗಳು, ದಶಮಾಂಶ, ಭಿನ್ನ ರಾಶಿ ಹಾಗೂ ಬೀಜಗಣಿತ. ಇದು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಯಾಗಿದೆ. ನೋಡ್ರಿ, ಮೂರನೇದಾಗಿ ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ನೋಡ್ರಿ, ಆರ್ಯಭಟನ ಮಹತ್ವದ ಸಾಧನೆ ಏನದ ಅಂದ್ರೆ ನೋಡ್ರಿ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು. ಇದು ಏನಾಗಿದೆ ಅಂದ್ರೆ ಆರ್ಯಭಟನ ಮಹತ್ವದ ಒಂದು ಸಾಧನೆಯಾಗಿದೆ. ನೋಡ್ರಿ, ಈಗ ನಾಲ್ಕನೇದಾಗಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ನೋಡ್ರಿ, ಎಲ್ಲಿದೆ ಅಂದ್ರೆ ಜಗತ್ಪ್ರಸಿದ್ಧ ಬೌದ್ಧ ದೇವಾಲಯ ಜಾವಾದ ಬೋರ್ಬುದೂರ್ ಎಂಬಲ್ಲಿ ಇದೆ. ನೋಡ್ರಿ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ ಅಂತ ಹೇಳ್ಯಾರ ಅವರು. ಭಾರತೀಯ ಸಂಸ್ಕೃತಿ ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳು ಕಾಂಬೋಡಿಯಾ ಮೊದಲನೇದಾಗಿ, ಎರಡನೇದು ಇಂಡೋನೇಷ್ಯಾ, ಮೂರನೇದು ಥೈಲ್ಯಾಂಡ್. ಈಗ ನೋಡ್ರಿ, ನೆಕ್ಸ್ಟ್ ಏನದ ಅಂದ್ರೆ ಪ್ರಶ್ನೆ, ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ನೋಡ್ರಿ, ಅವರು ಯಾವುದಾದ್ರೂ 2 ಕೇಳ್ಯಾರ, ಅದು 2 ಅಷ್ಟೇ ಬರೆಯೋದು. ಪಾಠದಲ್ಲಿ 4 ಅದಾವೆ. ಈಗ ಇದರಲ್ಲಿ ಎಷ್ಟು ಅದಾವ ಅಂದ್ರೆ 2 ಕೇಳ್ಯಾರ ಅವರು, 2 ನಾವು ಬರೆಯೋದು. ಆಚಾರ್ಯ ದೇವೋಭವ ಮತ್ತು ಎರಡನೇದು ಅಹಿಂಸೆ. ಇವು ಭಾರತೀಯ ಮೌಲ್ಯಗಳಾಗಿವೆ, ಸಾರ್ವಕಾಲಿಕ ಮೌಲ್ಯಗಳಾಗಿವೆ. ಈಗ ನೋಡ್ರಿ, ಥರ್ಡ್ ಕ್ವಶನ್, ಮೇನ್ ಕ್ವಶನ್ ಏನದ ಅಂದ್ರೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ. ಇದರ ಬಗ್ಗೆ ಏನದ ನಾವು ವಿವರಣೆಯನ್ನು ಬರೀಬೇಕು. ಸರ್ವಧರ್ಮ ಸಮಭಾವದ ಮೌಲ್ಯ ನಮ್ಮ ಈ ಭಾರತ ದೇಶದಲ್ಲಿ ಹೇಗೆ ಆಚರಣೆಯಲ್ಲಿದೆ ಎಂಬುದನ್ನು ವಿವರಣೆಯಾಗಿ ಬರಿಬೇಕು. ನೋಡ್ರಿ, ಈಗ ಇದರ ಪ್ರಶ್ನೆ ಉತ್ತರಗಳನ್ನು ಈಗ ನಾವು ನೋಡಿದ್ದೇವೆ ಹಾಗೂ ಬಿಟ್ಟ ಸ್ಥಳವನ್ನು ನೋಡಿದ್ದೇವೆ. ಈಗ ನೋಡ್ರಿ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯ 3ನೇ ಅಧ್ಯಾಯವನ್ನು ನಾನು ವಿವರಣೆ ಮಾಡ್ತೀನಿ. ಇದರಲ್ಲಿ ಏನಾದರೂ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೂ ಟಿ ಎಮ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಟಿ ಎಮ್ ಎಜುಕೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.